ಸುರವಿಗೆ ಸರಸ್ವತಿನ ಸುರವಿಗೆ ಸರಸ್ವತಿನ ನೆನೆಸೋ ತ್ವದಲ ನಾಲಿಗಿಲೆ ಬದಲವಾದರ ಕರುಣೆ ಸಖಿನ ತ್ವದಲ ನಾಲಿಗಿಲೆ ಬದಲವಾದರ ಕರುಣೆ ಸಖಿನ ಕರೆ ಕನ್ಯ ಮಾತ್ರ ದತ್ತಾಕ್ಷರ ಎಣಿಸೋ ಕನ್ಯ ಮಾತ್ರ ದತ್ತಾಕ್ಷರಿ ಕನ್ಯ ಮಾತ್ರ ದತ್ತಾಕ್ಷರಿ ಎಣಿಸೋ ಆಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲಿತ ಅಂಕೆ ಮಗ್ಗೆ ಕಾರವಾಸಿಯಾಗ ಅಂಕೆ ಮಗ್ಗೆ ಗುಣಿಸ ಮುಂಜಾನೆದ ಅಂಕೆ ಮಗ್ಗೆ ಗುಣಿಸೋ ಅಂಕೆ ಮಗ್ಗೆ ಗುಣಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಷಡಾಕ್ಷರಿ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಆಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಅವನ ಕೈಯಾಗ ಕಂಡಾನ ಕೈಲಾಸ ಬಾಗಪ್ಪಜ್ಜ ಕಂಡಾನ ಕೈಲಾಸ ಆಯಿ ಕೈಯಾಗ ಕಂಡಾನ ಕೈಲಾಸೋ ಆಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ನಿನೆಮಿ ಕೇಳಿ ಕಂಡಾನ ಗಂಡ ಹಾಡೋರ್ ಕಂಡಾರ ಕೈಲಾಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಬಾಳಿಗೆರೆ ಬಾಳಿಗೆರೆ ಕಲೆಗೆ ಬಂಗಾರ ಕಳಸೋ ಏ ಕವಿ ಅಪ್ಪನಗ ಕನಸ ಬೀಳೋದು ತೋದೆ ನಾಲಿಗೆ ಮ್ಯಾಲ ಕವಿ ಅಪ್ಪನಗ ಕನಸ ಬೀಳೋದು ತೋದೆ ನಾಲಿಗೆ ಮ್ಯಾಲ ದ್ಯಾಸೋ ಏನ್ ಹೇಳತ್ತೇನ್ರಿ ಬಾಗಪ್ಪಜ್ಜ ಏನ್ ಹೇಳತ್ತಾರು ಏನ್ ಹೇಳತ್ತಾರ ನೋಡ್ರಿ ಅವ್ರಿಗೆ ತಿಳಿದಟ ಪಾರ್ವತಿಗೆ ಪತಿ ಆದಿ ಪರದೇಶಿಗೆ ಗತಿ ಆದಿ ಹೇಳತ್ತಾರ ಪರಮ ಭಕ್ತರ ಏನಾತು ಪರಮ ಭಕ್ತರಿಗೆ ಆಸರ ಅದಿ ಅಂತ ಹೇಳತ್ತಾರ ಹೇಳತ್ತಾರು ಪಾರ್ವತಿಗೆ ಪತಿ ಆದಿ ಪರದೇಶಿಗೆ ಗತಿ ಆದಿ ಅಂತ ಅಲ್ಲತ್ತಾರ ಹೇಳತ್ತಾರ ಮಾಸ್ತರ್ ಯಾಕ ಈ ಕಡೆ ಸುದ್ದಿ ಹೇಳತ್ತಾರು ಪಾರ್ವತಿಗೆ ಪತಿ ಆದಿ ಪರದೇಶಿಗೆ ಗತಿ ಆದಿ ಯಾರಿಗೆ ಗತಿ ಆಗಿಯತ್ತ ಬೇಕಲ್ಲ ನಾವ್ ಒಂದ ಮಾತು ಕೇಳಿನಿ ನಿನ್ನೆ ರಾತ್ರಿ ಹಿಡ್ಕೊಂಡು ವಿಷಯ ಬಿಡುಗಡೆ ಆಗುವತ್ತ ಏನ್ ಕೇಳ್ರಿ ಈ ಕಲ್ಲ ದೇವ್ರ ಮುಳ್ಳ ದೇವ್ರ ಮಣ್ಣ ದೇವ್ರ ಕಟ್ಟಿಗೆ ದೇವ್ರ ಈ ದೇವ್ರ ಬೇಕಾಗಿಲ್ಲ ಕಂಚಿನ ದೇವ್ರ ತಾಮ್ರ ದೇವ್ರ ಬೆಳ್ಳಿ ಬಂಗಾರ ಮೂರ್ತಿ ನನಗ ಬೇಕಾಗಿಲ್ಲ ದೇವ್ರ ಮಾತು ಸುದ್ದ ಆದ್ರ ಏನಾಗ್ತದ ನಿರಾಕಾರ ಅಚ್ಚಿ ಕಡೆ ಇವಂಗ ಯಾವ ಕಲರ್ ಇತ್ತು ಯಾವ ರೂಪ ಹೊತ್ತಿದ್ದೋ ಏನ್ ಇಲ್ಲೋ ಯಾವ ಭಾನ್ಯ ಕೇಳಿದ್ರಲ್ಲ ಏನ ಕರಗಿದ್ದೋ ಬೆಳಗಿದ್ದೋ ಕೆಂಪಿದ್ದೋ ಹಸರಿದ್ದೋ ಯಾರಿಗೆ ಕೊಟ್ಟ ಏನ ಉಣಿಸಿದ ಏನ ತಿನಿಸಿದ ಎಲ್ಲಿದ ನೀವು ಪರಮಾತ್ಮ ಕೇಳಿದ್ರಲ್ಲ ತನಗ ಸಂಕಟ ಬಂದಾಗ ನಾನು ತಗೊಂಡ ನೆತ್ತಾಗಿಟ್ಟುಗಳು ಪರಮಾತ್ಮ ಇದು ಹೆಂಗ ನನಗೆ ದೊಡ್ಡದಾಗ್ತದ್ರಿ ಬಾಗಪ್ಪಜ್ಜ ಏನಾತು ಕೆಲಸ ಆಗಂಗಿಲ್ಲ ಯಾಕಂದ್ರ ಮಾಡಿನಿ ಕೆಲಸ ಬ್ಯಾಡ ಅಂದಿಲ್ಲ ಹೆಂಗ ಮಾಡಿದ್ರಿ ಕೆಲಸ ನನ್ನ ಬಿಟ್ಟು ಏನ್ರ ಕಡಿಯಾಕ ಮಾಡ್ರಿ ಈ ಶರೀರ ಬಿಟ್ಟ ಜೀವಾತ್ಮ ಕಡಿಯಾಕ ಏನ್ರಿ ಕೆಲಸ ಮಾಡಿದ್ರೆ ಹೇಳ್ರಿ ಹೇಳ್ರಿ ಪಾರ್ವತಿನ ಬಿಟ್ಟು ಪರಮಾತ್ಮ ಬೆಳೆದಿದ್ದಂದ್ರ ಅದನ್ನ ಹೇಳ್ರಿ ಹೇಳ್ರಲ್ಲ ಒಂದೊಂದು ದೈತ್ಯರನ್ನ ಹೊಡಿಬೇಕಾದ್ರ ಒಂದೊಂದು ಅವತಾರ ತೊಟ್ಟ ನಿಂದಿರ್ಬೇಕಾಗ್ಯದ ಹೆಣ್ಣಿಗೆ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾವಿ ದೇವಿ ಆದದ್ದು ಒಂದು ಹೆಣ್ಣ
ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅಂತ ನಾಮ ಪಡೆದದ್ದು ಒಂದು ಹೆಣ್ಣ. ಒಂದು ಹೆಣ್ಣ. ಚಂಡಮುಂಡದ ಐತನ ಹೊಡೆದ ಚಾಮುಂಡಿ ಆದದ್ದು ಒಂದು ಹೆಣ್ಣ. ಒಂದು ಹೆಣ್ಣ. ಸುಂಬ ನಿಶುಂಬನ ಹೊಡೆದ ಶಾಂಭವಿ ಆದದ್ದು ಒಂದು ಹೆಣ್ಣ. ಹೌದು. ಇಂಥ ದೈತರ್ನೆಲ್ಲ ಹೊಡಿಬೇಕಾದ್ರ ಒಂದು ಹೆಣ್ಣು ಬೇಕಾಗ್ಯದ. ಹೆಣ್ಣು ಬೇಕಾಗ್ಯದ. ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಗಿಯಾಗೇನ ಕಬ್ಬ ಕಡ್ಲಕ್ ಹೋಗಿದ್ರ ನಮ್ಮ 3 ಮಂದಿ. ಬೇಕಲ್ಲ. ಎಲ್ಲಿದ್ರು ಇವ್ರ ದೇವ್ರುಗಳು? ದೊಡ್ಡವ್ರು ಇದ್ರಲ್ಲ ಗಂಡ ದೇವ್ರುಗಳು. ದೊಡ್ಡವ್ರಲ್ಲ. ಏನ್ ಆಗ್ಯದ ನಿಮ್ಮಿಂದ? ಬೇಕಲ್ಲ. ಸತಿಯಿಂದ ಸದ್ಗತಿ. ಹೌದು. ಅದಕ್ಕೆ ಮಾಸ್ತರ ನಿನ್ನೆ ಬಹಳ ಚಂದ ಚಂದ ಹೇಳಿದ್ರು ಅವರು. ಏನ್ ಹೇಳ್ರು? ಎಲ್ಲಾ ಪರಮಾತ್ಮನದಿಂದ ಆಗ್ಯದ್ರಿ. ಈ ಪರಮಾತ್ಮನ ಮಾಡ್ಯಾನು ಪರಮಾತ್ಮ ಹೆಚ್ಚಿನವ. ಹೇಳ್ಯಾರ. ಒಳಗ ಬಂದ ಲಾಸ್ಟ್ ಕ್ಯಾಲಿ ಒಳಗೊಂದು ಮಾತು ಹೇಳತ್ತಾರ ನೋಡ್ರಿ. ಏನಂತ ಹೇಳತ್ತಾರು? ಮೂಷಕ ವಾಹನ ಇದ್ದವನು ನೀನೆ. ಹೌದೌದು. ಮೂಷಕ ಅಂದ್ರ ಇಲಿ ವಾಹನ ಮಾಡ್ಕೊಂಡ ಕೂತಿದಿ ನೀನು. ಅಂದ್ರ ನಿನ್ನಟ್ಟು ದೊಡ್ಡವ್ರು ಯಾರು ಇಲ್ಲ. ಹೇಳತ್ತಾರು. ಒಳಗ್ ಗಣಪತಿ ಸ್ತೋತ್ರ ಅದು ಮಾಡ್ಲಕತ್ಯಾರಿ. ಹೇಳತ್ತಾರ. ಇವ್ ತಳದಾಗೇನ ಗಣಪತಿ ಇದ್ದೀನ? ಇವ್ ತಳದಾಗ ಯಾರ? ತಳದಾಗ ಈ ಗಣಪತಿನ್ರೆ ತಯಾರು ಮಾಡಿದವ್ರು ಯಾರ? ತಳದಾಗ ನೀವು ಗಣಪತಿ ಅಲ್ಲ. ಅಲ್ಲ. ಒಂದ ಮಣ್ಣಿನಿಂದ ತಯಾರಾದದ್ದು ಮಂಗಳ ಮೂರ್ತಿ ನೀನು. ತಳದಾಗ ಗಣಪತಿ ಅಲ್ಲ. ಅಲ್ಲ. ನೋಡು, ಏನಾತು? ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತೆಗೆದ ತಯಾರು ಮಾಡಿದ ಒಂದು ಮಂಗಳ ಮೂರ್ತಿ ನೀನು. ಹೌದೌದ್ರಿ. ನಿನಗ ತಳದಾಗ ನಿನಗ ಹುಟ್ಟಿಸಿಬಿಟ್ಟಕ್ಕೆ ನನಗ ಹುಟ್ಟಿಸಿಬಿಟ್ಟವ್ ನೀ ಅಲ್ಲ. ಅಲ್ಲ. ನಿನ್ನ ತಯಾರು ಮಾಡಿಟ್ಟು ನಿನಗ ಜೀವಕಳ ತುಂಬಿ ಬಾಕಲ ಕವಲಕ ಹೊರ ಕುಣಿಸದಕ್ಕೆ ನಾನು. ಹೌದೌದ್ರಿ. ತ್ರಿಲೋಕ ಸಂಚಾರ ಮಾಡ್ಕೋತ ಹೋಗಿದ್ದ ನಿನ್ನ ಪರಮಾತ್ಮ ಏನಾತವಾಗ? ತ್ರಿಕಾಲ ಜ್ಞಾನಿ ಪರಮಾತ್ಮ ಇದ್ದ ಮನ್ಯಾಗ ಹೆಣತಿ ಒಂದು ಗೊಂಬಿ ತಯಾರು ಮಾಡಿಟ್ಟ ಅನ್ನೋದು ಪರಮಾತ್ಮಗ ತಿಳಿಬೇಕಾಗಿತ್ತಲ್ಲ. ತಿಳಿಬೇಕಲ್ಲ ಇವ್ರು ಪರಮಾತ್ಮಗ. ತಿಳಿದ ಕೂಸಿನ ಮರ್ದನ ಮಾಡಿದೇವ ಏನ ತಿಳಿಯಲ್ದ ಕೂಸಿನ ಹೊಡೆದೇವ? ಬೇಕಲ್ಲ. ದೇವ್ರಂದ್ರ ಹೆಂಗ? ಹೆಂಗ್ರಿ? ಒಂದ ಶಿಶು ಹತ್ಯ, ಒಂದ ಗೋ ಹತ್ಯ, ಒಂದ ಸ್ತ್ರೀ ಹತ್ಯ ಮಹಾ ಪಾಪ ಅದಾವ ಇವ. ಹೌದೌದ್ರಿ. ಸ್ತ್ರೀ ಹತ್ಯ, ಗೋ ಹತ್ಯ, ಶಿಶು ಹತ್ಯ ಮಹಾ ಪಾಪ ಐತಿದು. ಮತ್ ದೇವ್ರಿದ್ದ ಮಾತ ಕರೆ ಆದ್ರ ದೇವ್ರ ದೊಡ್ಡದಾದ್ರ ಏನಾಗ್ತದ? ಬರೇ ಒಂದ ತಯಾರ ಮಾಡಿರುವಂತ ಮಂಗಳ ಮೂರ್ತಿ ಜೀವ ಹೊಡೆದ ಒಳಗ ಬರ್ತಿ ಅಂದ್ರ ನಿನಗ ದೇವ್ರ ಅನ್ಬೇಕೋ ಏನ ದೆವ್ವ ಅನ್ಬೇಕೋ? ಹೌದೌದು. ದೇವ್ರ ಹೆಂಗ ದೊಡ್ಡದಾಗ್ತದ್ರಿ? ಎಲ್ಲಿ ದೊಡ್ಡವ್ ನೀನು? ಭಕ್ತರ ಕೈ ಒಳಗಿನ ಆಳಿನ ಆಳಾಗಿ ದುಡಿತೀವೋ ಪರಮಾತ್ಮ. ನೀ ನನಗ ದೊಡ್ಡವ ಅಲ್ಲ. ಭಕ್ತಿ ದೊಡ್ಡದಾಗ್ತದ, ದೇವ್ರಂತೂ ದೊಡ್ಡವ ಆಗಲಕ್ ಸಾಧ್ಯ ಆಗಂಗಿಲ್ಲ. ಹಂಗ ಈ ಗಣಪತಿಗೆ ಮೂಷಕ ವಾಹನದಪ್ಪ ಗಣಪತಿನೇ ದೊಡ್ಡವ. ಹೇಳತ್ತಾರು. ಇರ್ಲಿ ಮಾಸ್ತರ. ಏನಾತು? ಆಯ್ತಿ ಮಂಗಳ ಮೂರ್ತಿ ಹತ್ರ ನಿನ್ನ ಹಿಡ್ಕೊಂಡ ಶಿವಶಕ್ತಿ ವಾದ ನಡೆದದ. ಶಿವಶಕ್ತಿ ವಾದ ನಡೆದೈತಿ ಅಂದ್ರ ಏನಾಗ್ತದ? ಇವತ್ತ ಒಟ್ಟ ಹೆಣ್ಣಿನ ಚಾಜ ಗಂಡಿಗೆ ಬರಲ್ದನ ಗಂಡ ದೊಡ್ಡದಾಗಿರ್ಬೇಕು ಸಾಂಬ. ಇದೇನ ಮೂಷಕ ವಾಹನ ಮೇಲೆ ಕೂತಾನು ಮತ್ತೆ ಇಲಿ ಮ್ಯಾಗ ಕೂತಾನು, ಹೊಟ್ಟಿಗೆ ಒಂದು ಸರ್ಪ ಜೋತ್ ಬಿಟ್ಟುಕೊಂಡಾನು ಅಂದ್ರ ನಂದ ಕಬಲಿಲ್ಲ. ಯಾಕಂದ್ರ ಪ್ರಥಮದೊಳಗ ಗಣಪತಿನೂ ಆದ್ರೂ ಸಹಿತ ಮನಿ ಒಳಗ ಬರ್ಬೇಕಾದ್ರ ಹಂಗ ಬರುದಿಲ್ಲ. ಇದು ಹೆಂಗ ಬರ್ತಾನ ಈ ಗಣಪತಿ? ತಳದಾಗ ತಾಯಿ ಚಾಜಿಲ್ಲದ ಇವ್ರ ಗಣಪತಿ ಹೊರಗ ಕಾಲಿಡಂಗಿಲ್ಲ. ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನಿ ಒಳಗ. ಎದ್ರಾಗ ತರ್ತಾರ ಈ ಗಣಪತಿನ? ಏನೊಂದ್ ಅಂಗಿದರ್ಬ್ಯಾಗ ತರಂಗಿಲ್ಲ, ದೋತ್ರ ಪಡಾಳ್ಯಾಗ ತರಂಗಿಲ್ಲ, ಪ್ಯಾಂಟ ಪೀಸಿನ್ಯಾಗ ತರಂಗಿಲ್ಲ. ವರ್ಷಕ್ಕೊಮ್ಮೆ ಬರ್ಬೇಕಾದ್ರ ಗಣಪತಿ ಎದ್ರಾಗ ಬರ್ತಾನು? ನಂದೊಂದು ಜಂಪರ್ ಪೀಸ್ರೇ ಬೇಕು, ಬಿಟ್ರ ಒಂದು ಕುಬುಸ್ ಖಣರೇ ಬೇಕ. ವಾದ ನಡೆಸೇರಿ ಏನ? ಅಪ್ಪ ದೊಡ್ಡವ. ಅಪ್ಪ ದೊಡ್ಡವ ಇದ್ದಂದ್ರ ಇನ್ನು ಮುಂದಿನ ವರ್ಷ ದೋತ್ರ ಪಡ್ಯಾಳಾಗ ತೊಗೊಂಬರ್ಲ ಬರ್ತಾನ, ನೋಡ್ತಾನ ಜಾಗ ಬಿಟ್ಟಲ್ಲಿ. ತಳದಾಗ ನನ್ನ ಚಾರ್ಜ್ ಇಲ್ಲದ ಹೊರಗೆ ಬಂದಿಲ್ಲವ. ಇರ್ಲಿ ಶಾನ್ಯ ಭಾಳದಾರಿ ಮಾಸ್ತರ. ಸಣ್ಣ ಹಂಗೆ ನಡಿಲಿ ಆನೇನ್ ಹೇಳತ್ಯಾರ, ಅದಕ್ಕೆ ಆಧ್ಯಾತ್ಮಿಕ ಹೇಳ್ಬೇಕಾಗ್ಯದ್ರಿ.